ಸಂಚಿಕೆಯ ತಪ್ಪು ಪರಿಕಲ್ಪನೆಗಳು. ಒಂದನೆಯದು, ಎಲ್ಲ ಬಹುಭುಜಾಕೃತಿಗಳು ನಿಯಮಿತವಾಗಿರಬೇಕು. ಅಂದರೆ ಎಲ್ಲ ಭಾವಗಳು ಮತ್ತು ಕೋನಗಳು ಸಮವಾಗಿರಬೇಕು. ಸರಿಪಡಿಸುವಿಕೆ: ಬಹುಭುಜಾಕೃತಿಯು ಕೇವಲ ಸರಳವಾದ ಆವೃತ ಆಕಾರವಾಗಿದ್ದು ಕನಿಷ್ಠ 3 ರೇಖಾಖಂಡಗಳಿಂದ ಮಾಡಲ್ಪಟ್ಟಿರುತ್ತದೆ. ಬಾಹುಗಳು ಮತ್ತು ಕೋನಗಳು ಸಮವಾಗಿರಬೇಕಾಗಿಲ್ಲ. ಉದಾಹರಣೆಗೆ ಅನಿಯಮಿತ ತ್ರಿಭುಜ ಅಥವಾ ಅನಿಯಮಿತ ಚತುರ್ಭುಜಗಳೇ ಆಗಿವೆ. ಇನ್ನು ತಪ್ಪು ಗ್ರಹಿಕೆ 2, ತ್ರಿಭುಜವು ಬಹುಭುಜಾಕೃತಿಯಲ್ಲ. ಸರಿಪಡಿಸುವಿಕೆ: ತ್ರಿಭುಜವು 3 ಬಾಹುಗಳನ್ನು ಹೊಂದಿರುವ ಒಂದು ಬಹುಭುಜಾಕೃತಿಯಾಗಿದೆ. ಇದು ಸರಳವಾದ ಬಹುಭುಜಾಕೃತಿಗಳಲ್ಲಿ ಒಂದಾಗಿದೆ. ತಪ್ಪು ಗ್ರಹಿಕೆ 3, ವೃತ್ತವು ಒಂದು ಬಹುಭುಜಾಕೃತಿ. ಸರಿಪಡಿಸುವಿಕೆ: ವೃತ್ತವು ಒಂದು ಆವೃತ ಆಕೃತಿಯಾಗಿದ್ದರೂ ಅದು ರೇಖಾಖಂಡಗಳಿಂದ ಮಾಡಲ್ಪಟ್ಟಿಲ್ಲ. ಆದ್ದರಿಂದ ವೃತ್ತವು ಬಹುಭುಜಾಕೃತಿಯಲ್ಲ. ತಪ್ಪು ಗ್ರಹಿಕೆ 4, ಬಹುಭುಜಾಕೃತಿಯ ಒಳಕೋನಗಳ ಮೊತ್ತ ಯಾವಾಗಲೂ 360 ಡಿಗ್ರಿ ಆಗಿರುತ್ತದೆ. ಸರಿಪಡಿಸುವಿಕೆ: ಬಹುಭುಜಾಕೃತಿಯ ಒಳಕೋನಗಳ ಮೊತ್ತವು ಅದರ ಬಾಹುಗಳ ಸಂಖ್ಯೆಯನ್ನು ಅವಲಂಬಿಸಿರುತ್ತದೆ. n ಸಂಖ್ಯೆಯ ಬಾಹುಗಳಿರುವ ಒಂದು ಬಹುಭುಜಾಕೃತಿಯ ಒಳಕೋನಗಳ ಮೊತ್ತವು n-2 (180 ಡಿಗ್ರಿ) ಆಗಿರುತ್ತದೆ. ಉದಾಹರಣೆಗೆ, ತ್ರಿಭುಜದ ಒಳಕೋನಗಳ ಮೊತ್ತ 180 ಮತ್ತು ಚತುರ್ಭುಜದ ಒಳಕೋನಗಳ ಮೊತ್ತ 360 ಡಿಗ್ರಿ. ತಪ್ಪು ಗ್ರಹಿಕೆ 5, ನಿಯಮಿತ ಬಹುಭುಜಾಕೃತಿಯ ಪ್ರತಿಯೊಂದು ಒಳಕೋನವು ಯಾವಾಗಲೂ 90 ಡಿಗ್ರಿ ಆಗಿರುತ್ತದೆ. ಸರಿಪಡಿಸುವಿಕೆ: ನಿಯಮಿತ ಬಹುಭುಜಾಕೃತಿಯ ಪ್ರತಿಯೊಂದು ಒಳಕೋನದ ಅಳತೆಯು ಬಾಹುಗಳ ಸಂಖ್ಯೆಯನ್ನು ಅವಲಂಬಿಸಿರುತ್ತದೆ. n ಸಂಖ್ಯೆಯ ಬಾಹುಗಳಿರುವ ಒಂದು ನಿಯಮಿತ ಬಹುಭುಜಾಕೃತಿಯ ಪ್ರತಿಯೊಂದು ಒಳಕೋನದ ಅಳತೆಯು n-2 (180) ಆಗಿರುತ್ತದೆ. ಉದಾಹರಣೆಗೆ, ಒಂದು ನಿಯಮಿತ ಷಡ್ಭುಜದ ಪ್ರತಿಯೊಂದು ಒಳಕೋನವು 120 ಡಿಗ್ರಿ ಆಗಿರುತ್ತದೆ. ತಪ್ಪು ಗ್ರಹಿಕೆ 6, ಬಹುಭುಜಾಕೃತಿಯ ಹೊರಕೋನಗಳ ಮೊತ್ತವು ಅದರ ಬಾಹುಗಳ ಸಂಖ್ಯೆಯನ್ನು ಅವಲಂಬಿಸಿರುತ್ತದೆ. ಸರಿಪಡಿಸುವಿಕೆ: ಯಾವುದೇ ಬಹುಭುಜಾಕೃತಿಯ ಹೊರಕೋನಗಳ ಮೊತ್ತವು ಯಾವಾಗಲೂ 360 ಡಿಗ್ರಿ ಆಗಿರುತ್ತದೆ. ಇದು ಬಾಹುಗಳ ಸಂಖ್ಯೆಯನ್ನು ಅವಲಂಬಿಸಿರುವುದಿಲ್ಲ.